Hare
ಇವರ ಶರಣರ ನುಡಿಗಳಿವೆ ಕಡೆಗಿಲು ಕಾಣ ರಾಮನಾಥ, ಕಡೆಗಿಲು ಕಾಣ ರಾಮನಾಥ. ಅಡ್ಜಸ್ಟ್ಮೆಂಟ್ಗೆ ಹೊರಟಿಲ್ಲ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುದೇವನ ಶ್ರೀಚರಣವನ್ನ ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಕಾರ್ಯಕ್ಕೆ ಕಾರಣೀಭೂತರಾದ ಕಾರ್ಯಕ್ಕೆ ಕಾರಣೀಭೂತರಾದ ಜಗವಂದ್ಯ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಧಾರ್ಮಿಕ ಮೊದಲಾದ ಸಮಾನತೆಯನ್ನ ಕಂಡಿರ್ತಕ್ಕಂಥ ಆದ್ಯ ಜಗದ್ಗುರು ವಿಶ್ವಮಾನ್ಯ ನೇಕಾರ ಸಂತ ದೇವರ ದಾಸಿಮಾರ್ಯರ ಪಾವನ ಶ್ರೀಚರಣೆಗಳಿಗೆ ಅನಂತ ಭಕ್ತಿಯನ್ನು ಸಲ್ಲಿಸಿ ಅಕ್ಕಲಕೋಟೆಯ ಸದ್ಗುರು ರೇವಣಸಿದ್ಧ ಶಿವಶರಣರನ್ನು, ಇಪ್ಪರಗಿಯ ಸದ್ಗುರು ಶರಣಶಿವಲಿಂಗೇಶ್ವರರನ್ನು ಮೊದಲು ಮಾಡಿಕೊಂಡು ಸೋಲಾಪುರದ ಕ್ಷೇತ್ರದ ಒಡೆಯ ಶ್ರೀಯೋಗಿ ಸಿದ್ದರಾಮೇಶ್ವರರನ್ನು, ಬಸವಾದಿ ಪ್ರಮಾತರನ್ನ, ಜಗತ್ತಿನ ಶ್ರೇಷ್ಠ ಸಾಧು ಸಂತ ಮಹಾತ್ಮರನ್ನ, ತತ್ವಜ್ಞಾನಿಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತೆ. ಯಾವತ್ತು ಸದ್ಗುರುವಿನ ಲೀಲೆಯನ್ನ, ಸದ್ಗುರುವಿನ ಪ್ರವಚನವನ್ನು ಆಲಿಸಲು ಆಗಮಿಸಿದಂಥ ಆತ್ಮೀಯ ತಂದೆ ತಾಯಿಗಳೇ, ಗುರು ಹಿರಿಯರೇ, ತಾಯಿಯಂದಿರೇ, ಮುದ್ದು ಮಕ್ಕಳೇ, ಯಾವತ್ತೂ ಬರಲಾರ್ದು ಇವತ್ತು ಬಂದು ಮಾತಾಡ್ತಕ್ಕಂಥ ನನ್ನ ತಾಯಿಯಂದಿರೇ, ಪ್ರವಚನ ಸಮಯ ಆದರೂ ಕೂಡ ಇನ್ನೂ 9 ಗಂಟೆಗೆ ಬರುವಂತ ತಾಯಿಯಂದಿರೇ, ಅವರಲ್ಲಿ ದಾರಿ ಆಗಿರ್ತಕ್ಕಂಥವರಿಗೂ, ಮನೆ ಮುಂದೆ ಕುತ್ಕೊಂಡವರಿಗೂ, ಮನೆ ಟಿವಿ ಮುಂದೆ ಕುತ್ಕೊಂಡವರಿಗೂ, ಎಲ್ಲರಿಗೂ ಅವರಿವರೆಲ್ಲದೆ ಇವತ್ತು ಅತಿಥಿಗಳಾಗಿ ನಮ್ಮ ಗೌರಿ ವಸತಿಯ ಅಕ್ಕಂಬಳಗಳು ಇದ್ದಾರೆ, ಅಣ್ಣಂಬಳಗಳು ಇದ್ದಾರೆ, ಮತ್ತು ಸೇವಾ ಸಂಘದವರು ಬಂದಿದ್ದಾರೆ, ಮತ್ತು ಗಣ್ಯ ಮಕ್ಕಳು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅನಂತ ಶುಭಾಶಯಗಳನ್ನು ಸಲ್ಲಿಸಿ ಸಂಗೀತ ಕಲಾವಿದರೇ ನಮಗೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಮಾಡ್ತಾರೆ. ಭಾಷೆ ಬಿಟ್ಟು ಇವತ್ತು ನಮ್ಮ ಭಾಷೆ ಸಮಯಕ್ಕೆ ಯಾರು ಮಹತ್ವ ಕೊಡ್ತಾರೋ ಅವರು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಯಾರು ನಂಬುದಿ ನಮ್ಮದೇ ಇರಲಿ, ಸಮಯ ಮುಖ್ಯ. ನೀವು ಪರೀಕ್ಷೆ ಮಾಡ್ರಿ ನನ್ನ ಬಗ್ಗೆ ಏನಿದ್ರು ಸಮಯ. ನೀವು ಬರ್ತಕ್ಕ ನಾ ಎಂದೂ ಕಾಯಂಗಿಲ್ಲ. 4 ಜನ ಕೊಟ್ಟರು ಪ್ರವಚನ ಲೆಕ್ಕದವ್ರು ಬರಲ್ಲ. ಈಗ ನಾ ಮೊದಲೇ ಇಷ್ಟಕ್ಕೆ ಸಮಯ ಚಾಲು ಮಾಡಿ ಇಷ್ಟಕ್ಕೆ ಮುಗಿಸಿ, ನಾಳೆ 10 ಗಂಟೆಗೆ ಹೇಳಿದ್ದಾರೆ, 10 ಗಂಟೆಗೆ ಬರಬೇಕು, 10 ಗಂಟೆಗೆ ಚಾಲು ಮಾಡಿ 11 ಗಂಟೆಗೆ 11:30 ಮುಕ್ತಾಯ. 10 ತಿಳ್ಕೊಳ್ರಿ, ನಾನು ಪೋಲಾಗಿರ್ತೀನಿ. ಅದು ಯಾಕಂದ್ರೆ ನಾನು ಸ್ನಾನ ಮಾಡೋ ಕಣ್ಣಿನ ಮಾಡಬೇಕಾದ ಪರಿಸ್ಥಿತಿ. ಅದಕ್ಕೆ ಬಿಸಿಲು ಬಿತ್ತಲ ಮಾಡುವಂಥದ್ದು ನಾಳೆ 10 ಗಂಟೆಗೆ ನಿಮಗೋಸ್ಕರ ಇವತ್ತು ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗೈತಿ. ತಾಯಿ ಈಗ ಬರೀ ಮೇಲೆ ತೆಗಿ, ಅದೇ ಅದು ಸೀಟ. ಬಹಳ ಸುಂದರವಾದಂಥ ಸಂದರ್ಭ. ಇವತ್ತೆಲ್ಲರೂ ಕೂಡಿ ಜ್ಯೋತಿಯನ್ನ ಬೆಳಗಿಸಿದ್ದೇನೆ. ಜ್ಯೋತಿಯನ್ನ ಬೆಳಗಿಸಿದೆ. ಜ್ಯೋತಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಬೆಳಕು ಅಂತ. ಜ್ಯೋತಿ ಅಂದ್ರೆ ಮತ್ತೆ ನಿಮ್ಮ ಹೆಸರು ತಿಳ್ಕೊಂಡ್ರಿ, ಮಾತ್ರ ಹೆಸರು ಯಾರ್ದು ಇಲ್ಲ. ಒಂದ್ಸಲ ಅನಿಸ್ತದ ನಿಮಗೆ ಈಗ ಜ್ಯೋತಿ ಅಂತ ಹೆಸರಿಟ್ಕೊಂಡ್ರೆ ತಪ್ಪು ಗೊತ್ತಾಗ. ವಯಸ್ಸಾದ್ಮೇಲೆ ಹೆಂಗೆ ಕರೀತಾರೆ ಗೊತ್ತಾಗಲ್ಲ. ಗೊತ್ತವೇ ಅಂದ್ರೆ ಈ ಶಾಂತವೈ, ಕಲವೈ, ಮಲ್ಲವೈ ಅಂತ ಗೊತ್ತಾಗ್ತದ. ಈ ಜ್ಯೋತಿವೈ ಹೆಂಗೆ ಗೊತ್ತು? ಜ್ಯೋತಿವೈ ಅಂತ ಗೊತ್ತಾಗ್ತದೆ. ಜ್ಯೋತಿ ಅಂದ್ರ ಜ್ಞಾನ, ಜ್ಯೋತಿ ಅಂದ್ರ ಪ್ರಕಾಶ, ಜ್ಯೋತಿ ಅಂದ್ರ ಸ್ವಚ್ಛ ಬೆಳಕು ಇರ್ತಕ್ಕಂಥ ಹೃದಯ ಸ್ವಚ್ಛ
ಹೃದಯ ಸ್ವಚ್ಛ ಮಾಡುವಂತ ಕೆಲಸವನ್ನ, ಜಗತ್ತನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾತಾಡಬೇಡ್ರಿ. ಓ ದೇವ ಮಮ್ಮಿ ಬರ್ತಾರ ಕೂಡ್ತಾರ, ನೀವು ಮಾತಾಡ್ಕೋಬೇಡ್ರಿ. ಬೆಳಗಿನ ಕೆಲಸ ಏನು ಅಂದ್ರ ಕತ್ತಲೆಯನ್ನ ಹೊರಗೊಳಿಸುವುದು. ಬೆಳಕು ಏನ್ ಮಾಡ್ತದ? ಇಲ್ಲಿರ್ತಕ್ಕಂಥ ಕತ್ತಲೆಯನ್ನ ಹೊರಗೊಳಿಸ್ತದೆ. ಹೊರಗಿನ ಜ್ಯೋತಿಯನ್ನ, ಹೊರಗಿನ ಕತ್ತಲೆಯನ್ನ ಹೊರಗೊಳಿಸಿದ, ಒಳಗಿನ ಜ್ಯೋತಿಯನ್ನ, ಒಳಗಿನ ಕತ್ತಲೆಯನ್ನ ಹೊರಗೊಳಿಸ್ತದೆ. ಬರೇ ನಾವು ಹೊರಗ ಎಣ್ಣೆ ದೀಪ ಬತ್ತಿ ಪಣತೆ ಹಚ್ಚಿ ದೀಪ ಹಚ್ಚಿ ದೀಪ ಬೆಳಗಿಸ್ತೇವಿ ಅನ್ನೋದು ಬೇಡ, ಒಳಗೊಂದಿಷ್ಟು ದೀಪ ಬೆಳಗಿಸ್ಬೇಕು. ಕೇವಲ ಹೊರಗೆ ದೀಪ ಅಲ್ಲ, ಒಳಗೂ ದೀಪವನ್ನು ಬೆಳಗಿಸುವ ಕೆಲಸವನ್ನ, ಹೊರಗಿನ ದೀಪವನ್ನು ನೋಡಿ ಒಳಗಿನ ದೀಪವನ್ನು ನಾವು ತಿಳ್ಕೊಳ್ಬೇಕು. ಈ ಶರೀರ ಎನ್ನುವಂತ ಪಣತೆ ಮಾಡಬೇಕು. ಶರೀರ ಎನ್ನುವ ಪಣತೆ ನರನಾಡಿಗಳದವಲ್ಲ, ಅವೆಲ್ಲ ಭಕ್ತಿ. ಜ್ಞಾನ ಅನ್ನೋದಿದೆಯಲ್ಲ, ಅದು ಜ್ಯೋತಿ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಇಂಥ ಜ್ಯೋತಿಯಲ್ಲಿ, ಇಂಥ ಪಣತೆಯಲ್ಲಿ ನಾವು ಬೆಳಗಿಸುವ ಕೆಲಸವನ್ನ ಮಾಡಿದರೆ ಮಾತ್ರ ನಮ್ಮ ಸಂಸಾರದಲ್ಲಿ ಬೆಳಕಿರ್ತದೆ. ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆನ್ನುವಂಥ ಅರಿಸೆಟ್ಟು ವರ್ಗಗಳಿದ್ದಾವೆ. ತಾಮಸೀಯ ವಿಚಾರಗಳಿದ್ದಾವೆ. ಆ ತಾಮಸೀಯ ವಿಷಯಗಳನ್ನ ಹೊರತೋರಿಸಬೇಕಾಗಿತ್ತಂದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ಒಂದಿಷ್ಟು ಜ್ಞಾನದ ಬೆಳಕನ್ನು ಹಚ್ಚಬೇಕು. ಒಳಗೆ ಜ್ಞಾನದ ಬೆಳಕನ್ನು, ಅದಕ್ಕೆ ನಿನ್ನ ಜ್ಞಾನ ಎನ್ನುವಂತಹ ರತ್ನವನ್ನು ನೀನು ಅಲಂಕರಿಸಿ ಆದೊಳೆ ನಿನಗಿಂತಲೂ ಸಿರಿಯುವಂತರು ಯಾರು ಇಲ್ಲ ನೋಡ ಗುರೇಶ್ವರ. ವಿಚಾರ ಮಾಡ್ಬೇಕು. ನಾವೆಲ್ಲ ಕೇವಲ ಹೊರಗಿರುವುದನ್ನು ಹೊರಗಿರುವುದು ಅಷ್ಟೇ ಅಲ್ಲ, ಹೊರಗಿರುವುದನ್ನು ಒಳಗೆ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆ ಶರಣರು ಬಂಡಿ ಅಂತ ಹೇಳಿದ್ರು, ಶರಣರು ಇದಕ್ಕೆ ಗುಡಿ ಅಂತ ಹೇಳಿದ್ರು. ಗುಡಿ ಹೇಳಿದ ದೇಹಕ್ಕ ವಿಚಾರ ಮಾಡಿ. ಇದು ದೇಹ ಎನ್ನುವ ಗುಡಿ, ದೇಹ ಎನ್ನುವ ರಥ, ದೇಹ ಎನ್ನುವಂತ ಹೊಲಸು ತುಂಬಿರ್ತಕ್ಕಂಥ ಕಡೆಗೆ ನಮ್ಮ ನಮ್ಮ ಅನುಕೂಲ ತಕ್ಕಂತೆ ವೇದಾಂತ ವಿಚಾರ ಇಟ್ಕೊಂಡು ಇಲ್ಲಿ ಚಿಂತನೆಯನ್ನ ಮಾಡಿದ್ದಾರೆ. ಹೀಗಿದು ಹೊಲಸದ ಗಡಿಗೆಯನ್ನ ಮಾಡ್ತಿರೋ, ಏನು ರಥವನ್ನಾಗಿ ಮಾಡ್ತಿರೋ ಅಥವಾ ದೇಗುಲವನ್ನಾಗಿ ಮಾಡ್ತಿರೋ? ಬಸವಣ್ಣ ಹೇಳ್ದ, ದೇಹ ಎನ್ನುವುದು ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಬಸವಣ್ಣ ಅಲ್ಲ. ನಮ್ಮ ದಾಸಿಮಯ್ಯ ಕಡಗಿ ಇಲ್ಲದ ಬಂಡಿ, ಕಡಗಿ ಇಲ್ಲದ ಬಂಡಿ ಹೊರಗೆಡುವುದು ಮಾಡುವುದೇ. ಕಡಗಿಲು ಬಂಡಿಗಾಧಾರ, ಕಡುದರ್ಪೆ ಮೇರಿದ ಒಡಲೆಂಬ ಬಂಡಿ ಅಂತ ಹೇಳಿದ್ರು. ಅಲ್ಲವ ಪ್ರಬೋಧಕ್ಕೂ ಬಂಡಿ ಅಂತ ಹೇಳಿದ. ಭಗವದ್ಗೀತೆ, ಉಪನಿಷತ್ತುಗಳು ಇದು ರಥ. ಈಗ ನೋಡ್ರಿ, ಅಂಶ ಕಡೆ ಮಜಾ ಕಡೆ ಬಗತ್ತಮ್ಮಿ, ನೀವು ಬರೋರು ಹೋಗೋದ್ರಲ್ಲಿ ಮಾತಾಡ್ಬಿಟ್ಟ ನಾವು ಹ್ಯಾಂಗ ಪ್ರವಚನ ಕೇಳಿದ್ರು, ಹ್ಯಾಂಗ ಎಷ್ಟು ಜನ ಸ್ವಾಮಿಗಳು ಬಂದು ಹೇಳ್ಯಾರು ನನಗಂತ ಗೊತ್ತಿಲ್ಲ. ಅವ್ರು ಹೇಳೋ ಇನ್ನೇ ಮಾಡ್ತಿದ್ರು ನೀವು ಭಾಳ ಕಷ್ಟ ಇದ್ದದ್ದು. ಎಷ್ಟು ಪ್ರವಚನ ಕೇಳಿದ್ರೆ 100 ಓದಿ 100 ಕೇಳಿದರೇನು? ಹ್ಯಾಂಗ ಗೊತ್ತಮ್ಮ, 8 ವರ್ಷ ಪ್ರವಚನ ಮಾಡಿದ್ದೀವಿ. ಮಕ್ಕಳು ಸಾಲಿ ಕಲಿಯಲಾದ್ರೆ ಗುರುಗಳು ಸಹಿತ ಕಲಿಸ್ಕೊತಾರೆ ನನ್ನ ಕೈಯಾಗ. ಯಾವ ಮಾಸ್ಟರ್ ಕಲಿಸಲ್ಲ ಅಂತ ಕೇಳ್ತಾರೆ. ಇವೆಲ್ಲ ಪ್ರವಚನ ಹಿಂಗೆ ಮಾಡಿದ್ರ ಆ ಗಂಡ ಹೆಂಡತಿ ಕತೆ ಹೇಳಿ ನಗಸಿ ಅವ್ರು ಹೋಗಿ ಭಾಳ ಭಾರಿ ಹೇಳ್ತಾರೆ. ನೀವಂತನವರು ಅವರು ಖುಷಿಯಾಗಿ ಹೋಗೋರು. ಏನ್ ಕಲಿತೀರಿ ನೀವೆಲ್ಲ? ಏನ್ ಕಲಿತೀರಿ? ಒಂದಿಷ್ಟು ತತ್ವದ ವಿಚಾರ, ಒಂದಿಷ್ಟು ಜ್ಞಾನದ ವಿಚಾರ, ಒಂದಿಷ್ಟು ಬದುಕಿಗೆ ಬೇಕಾಗಿರುವಂತ ವಿಷಯಗಳನ್ನಾದರೂ ತಿಳ್ಕೊಂಡಿದ್ರೆ ಏನು?
ನೂರ ಓದಿ ನೂರು ಕೇಳಿದರೇನು, ಆಸೆ ಹರಿಯಲು ರೋಷ ಬಿಡದು ಮದ್ದನ ಕೇಳಿದ ಫಲವೇನು. ಬಸವಣ್ಣ ಹೇಳ್ತಾರೆ, ಎಷ್ಟು ಪ್ರವಚನ ಕೇಳಿದ್ರೇನು, ಎಷ್ಟು ಪುಸ್ತಕ ಓದಿದ್ರೇನು, ಮನಸ್ಸು ಮಾತ್ರ ಹರಿದಂತ ಬಿಡ್ತಾನೆ ಇರ್ತೀವಿ. ಮತ್ತೆ ಪ್ರವಚನ ಹೇಳಿ ಉಪಯೋಗ ಆಗ್ತದೆ. ನೋಡ್ಬೇಕು ನಾವೆಲ್ಲ ಬೇರೆ ಬೇರೆ ಸ್ವಾಮಿಗಳನ್ನ ಹೇಳ್ತೇವೆ, ಮತ್ತೆ ನಿಮ್ಮ ಸ್ವಾಮಿಗಳಿಗೆ ಯಾವಾಗ ಹೇಳೋರು ಹೇಳ್ರಿ. ನಾವು ಆ ಸ್ವಾಮಿಗಳು ಹಂಗದಾರ, ಈ ಸ್ವಾಮಿಗಳು ಹಿಂಗದಾರ, ಇಷ್ಟು ಜನ ಸೇರ್ತಾರ, ಇಷ್ಟಕ್ಕೆ ಚಾಲು ಮಾಡ್ತಾರ, ಅಷ್ಟಕ್ಕೆ ಹೋಗಿ ಕೂಡ್ತೀರಿ. ನಿಮ್ಮ ಸ್ವಾಮಿಗಳ ನೀವು ಯಾವಾಗ ದೊಡ್ಡವ್ರು ಮಾಡೋರು, ನೀವು ಯಾವಾಗ ದೊಡ್ಡವ್ರು ಆಗೋರು? ಭಾಳ ಕಷ್ಟ. ನಾ ಅದಕ್ಕೆ ನಮ್ಮ ಸಮಾಜಕ್ಕೆ ನಾನು ಬರಂಗಿಲ್ಲ. ಈಗ ನಾನೆಲ್ಲ ಪಂಚಾಚಾರ ಕಡೆ ರಕ್ತ ಬಸವತತ್ವ ಕಡೆ ಇರ್ತೀನಿ. ನಾನು ಯಾಕಂದ್ರೆ ಕೇಳಂಗಿಲ್ಲ, ಬರ್ತದ. ಯಾವ ಗುರು ಮಾತು ಕೇಳಲ್ಲ. ಶರಣರು ಬಂದು ಹೋದರು, ಪಾಪ ಶರಣರು ನಮಗೋಸ್ಕರ ಮಠಗಳನ್ನ ಮಾಡಿದ್ರು, ಲಿಂಗ ದೀಕ್ಷೆ ಕೊಟ್ಟರು. ಅಲ್ಲಿ ಅಕ್ಕನ ಕೊಡದಾಗ ತಗಡ ಹಾಕಿದ್ರು, ಚಂದ ತಗಡ ಹಾಕಿದ್ರು. ನಮ್ಮ ಮಂದಿ ಯಪ್ಪ ತಗಡ ಹಾಕಿರಲ್ಲ, ಪತ್ರ ಹಾಕಿರಲ್ಲ, ಭಾರಿ ಆಗ್ಯದ, ಇದ್ರಾಗ ಒಂದು 50 ಮತ ಕೊಡ್ಬೋದು ಅಂತಂದ್ರು ನಮ್ಮ ಮಂದಿ. ಮತ್ತ ಮಕ್ಕಳ ಕೊನೆಯ ಕೊಡಕ್ಕೆ ಹೋಗ್ಲಿಕ್ಕೆ ಎಲ್ಲರೂ ಯಾವಾಗ ಉದ್ಧಾರ ಆಗ್ತದೆ? ಹಿಂಗಾದ್ರೆ ಅದಕ್ಕೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ ಅಯ್ಯ. ಒಳಗಡೆ ಏನೇನು ಕಲ್ಮಶ ಇಟ್ಕೊಂಡು, ಒಳಗಡೆ ಏನೇನು ಇಟ್ಕೊಂಡು ಮ್ಯಾಲ ಹುತ್ತಕ್ಕೆ ಬಡಿದರೆ ಹಾವು ಸಾಯ್ತದೆ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆಯ. ಅಘೋರ ತಪವ ಮಾಡಿದೆಡೇನು, ಅಂತರಂಗ ಆತ್ಮ ಶುದ್ಧವಿಲ್ಲದವರ ಎಂಟು ಮೆಚ್ಚುವನಯ್ಯ. ನಾವು ಏನು ಮಾಡ್ತಾ ಇದ್ದೀವಿ? ಒಳಗಡೆ ಎಲ್ಲ ಹೊರಸು ತುಂಬಿಕೊಂಡಿದ್ದೀವಿ. ಎಷ್ಟು ಜನ ಸ್ವಾಮಿಗಳ ಪ್ರವಚನ ಕೇಳಿದ್ರೇನು, ಎಷ್ಟು ಜನ ಶಾಸ್ತ್ರಿಗಳ ಪ್ರವಚನ ಕೇಳಿದ್ರೇನು? ಒಳಗಿರೋದು ಒಳಗಿದ್ರ ಉದ್ಧಾರ ಆಗ್ತದೆ. ಹಾಗೆ ಒಳಗಿರೋದನ್ನ ಮತ್ತಾದ ಕೆಲಸ, ಅದೇ ಕೆಲಸ. ಸೂಜಿ ಬಿದ್ದರೆ ಸೌಂಡ್ ಆಗಲ್ಲ, ಶಬ್ದ ಆಗಬಾರ್ದು. ಹಾಂಗ್ ಕೂಡು ಕಲಿಯದವ. ಹಾಗಿಲ್ಲಿ ಅಂತರಂಗ ಬಹಿರಂಗ ಶುದ್ಧ ಆಧಾರ ಮಾತ್ರ. ಅಂತರಂಗ ಬಹಿರಂಗ ಎರಡು ಶುದ್ಧ. ಕೇವಲ ಹೊರಗಿನ ದೇಹ ಶುದ್ಧಿ ಆದ್ರೆ ನಡೆಯುವುದಿಲ್ಲ, ಒಳಗಿನ ಶುದ್ಧಿ ಆಗ್ಬೇಕು. ಹೊರಗಿನ ಶುದ್ಧಿಯನ್ನ ಮಾಡ್ಬೇಕಾಗಿತ್ತಂದ್ರ ಈ ವಸ್ತುಗಳದವ, ಸ್ಥಾಪನೆಗಳದವ. ಒಳಗಿನ ಶುದ್ಧಿ ಆಗ್ಬೇಕಾಗಿತ್ತಂದ್ರ ಏನು? ಮಂಡೆಯ ಮಾಸಿದೊಡೆ ಮಹಾಮರ್ಜನವ ಮಾಡುವರು. ಮಂಜನ ಮಾಡ್ತಾರೆ. ಹೊಟ್ಟೆಯ ಮಾಸಿದೊಡೆ ಮಡಿವಾಳಲಿಕ್ಕುವರು. ಮನದ ಮೈಲಿಗಾಗ್ಯದ, ಮನಸ್ಸ ಹೊಲಸಾಗೈತಿ, ಅದಕ್ಕೆ ಏನ್ ಮಾಡಿರ್ಬೇಕು? ಇಂಥ ಶರಣರ ಸತ್ಸಂಗ ಜ್ಞಾನ ಎನ್ನುವಂಥದ್ದನ್ನ ನಾವು ಪೌಡರ್, ಜ್ಞಾನ ಎನ್ನುವಂಥದ್ದನ್ನ ಸೋಪ್ ಹಚ್ಚಿದಾಗ ಮಾತ್ರ ಮನಸ್ಸು ಸ್ವಚ್ಛಾಗ್ತದೆ. ಅದನ್ನ ಬಿಟ್ಟು ಎಷ್ಟು ಜನ ಸೋಪ್ ಹಚ್ಚಿ ನಾನು 5-6 ದಿವಸ ಹಚ್ಚಿ ತೊಳಿತಾನೆ ಇದ್ದೀನಿ, ಮತ್ತೆ ಎಲ್ಲಿ ಗೊತ್ತು ಸಂಗಯ್ಯ, ಅಲ್ಲಿ ಗೊತ್ತು ಸಂಗಯ್ಯ. ಬಹಳ ಕಷ್ಟ. ಏನು ಹಾಗೆ ಇಲ್ಲಿ ದೀಪವನ್ನ ಬೆಳಗಿಸಿರಿ. ಇವತ್ತು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಸೇರಿ ಒಡಲಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ಒಡಲಂದ್ರೆ ಶರೀರ. ಮೀಗಬಾರದ ಮಿಗಲಿರಬಾರದ, ಮೀಗಬಾರದ ಮಿಗಲಿರಬಾರದ, ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು. ಕಾಯಗುಣ ಒಡೆದು ಮಾಯಾಜ್ಯೋತಿಯ ವಾಯುವ ಕೂಡುವ ಮುನ್ನ ಭಕ್ತಿಯ ಮಾಡಬಲ್ಲಡೆ ಆತನೇ ಗುಹೀಶ್ವರ. ಅಲ್ಲಂಪ್ರಭು ಹೇಳ್ತಾರೆ, ನಮ್ಮಲ್ಲಿ ಆತ್ಮಜ್ಯೋತಿ, ಚೈತನ್ಯ ಜ್ಯೋತಿ
ಜೀವಜ್ಯೋತಿ ಇದೆಯಲ್ಲ, ಈ ಜೀವಜ್ಯೋತಿ ಮಾಯೆಯನ್ನು ಕೂಡುವ ಮೊದಲೇ ಪರಮಾತ್ಮನ ಅರಿವಿಕ್ಕೆ ತಿಳಿಯಬೇಕು, ಪ್ರಯತ್ನ ಮಾಡಬೇಕು. ಹೆಂಗೆ ಪಾಪ ಪುಣ್ಯಗಳ ಮಿಶ್ರಣದಿಂದ ಶರೀರ ನಿರ್ಮಾಣವಾಗಿದೆ, ಹೆಂಗೆ ಬತ್ತಿ ಮತ್ತು ಎಣ್ಣೆ ಹೆಂಗೆ ಸೇರಿ ದೀಪ ಆಗ್ಯದೋ ಹಾಗೆ ಪಾಪ ಪುಣ್ಯಗಳ ಮಿಶ್ರಣದಿಂದ ಈ ಶರೀರ ಆಗೈತಿ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ತಂದೆ ಮಾಡಿರ್ತಕ್ಕಂಥ ಪಾಪ ಪುಣ್ಯ, ತಾಯಿ ಮಾಡಿರ್ತಕ್ಕಂಥ ಪಾಪ ಪುಣ್ಯ, ತಾಮ ಮಾಡಿರ್ತಕ್ಕಂಥ ಪಾಪ ಪುಣ್ಯ, ಮೂರೂ ಜನರ ಪಾಪ ಪುಣ್ಯಗಳ ಸಂಗ್ರಹದಿಂದ ಈ ಶರೀರ ನಿರ್ಮಾಣ ಆಗಿದೆ. ಮತ್ತು ಪಾಪ ಪುಣ್ಯದಿಂದ ಆಗಿದ್ರೆ ಪಾಪ ಯಾವಾಗ ಕಳ್ಕೊಬೇಕು? ಇಂಥ ಜ್ಞಾನದಿಂದ. ಅದಕ್ಕೆ ಜ್ಞಾನವೇ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹಲವಾರು ಜನರ, ಹಲವಾರು ಮಹಾತ್ಮರು, ಹಲವಾರು ಸಂತರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಉತ್ತತ್ತಬೇಡ. ಮಾನವ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಐತಿ, ಇದು ಯಾಕೆ ಹಾನಿ ಮಾಡ್ಕೊಳ್ತೀರಪ್ಪ? ಹಾನಿ ಯಾಕೆ ಮಾಡ್ಕೊಳ್ತೀರಿ? ಹಾನಿ ಮಾಡ್ಕೊಳ್ಬಾರ್ದು. ಮೊದಲ ಬಹಳ ಪ್ರೀತಿಯಿಂದ ಕರೆದ್ರು ನಮ್ಮನ್ನ ಶರಣರು ಮಹಾತ್ಮರು. ಈ ಕಡೆ ಬಹಳ ಪ್ರೀತಿಯಿಂದ ಕರೆದ್ರು. ಅಣ್ಣ ಅಂದ್ರು, ಅಪ್ಪ ಅಂದ್ರು, ಅಯ್ಯ ಅಂದ್ರು. ನಮಗ ಮಹಾತ್ಮರ್ರಿ, ಯಾರು ನಿಮ್ಮ ಸಂಬಂಧಿಕರಲ್ಲ, ಮಹಾತ್ಮರು. ಅಣ್ಣ ಅಂದ್ರು, ಅಪ್ಪ ಅಂದ್ರು, ಅಯ್ಯ ಅಂದ್ರು, ಏನಂದ್ರು? ಹುಚ್ಚ ಅಂದ್ರು, ಮರುಳೆ ತಂದ್ರು, ಕೋಡಿ ತಂದ್ರು. ಎಲ್ಲವನ್ನ ಮಾತನಾಡಿ ಕೊನೆಗೆ ಹುಚ್ಚ ಅಂದ್ಬಿಟ್ರು ನಮ್ಮನ್ನ. ಬಾಡಗ, ಬಾಲ್ಯ, ಮಂಗ್ಯ ಅಂತಂದ್ರು. ಏನು ಮಾತು ಕೇಳಿ? ಮೊದಲು ಅಯ್ಯ, ಅಪ್ಪ, ಅಣ್ಣ, ತಮ್ಮ ಅಂತ ಕರೆದ್ರು, ಮಾತು ಕೇಳಿಲ್ಲ. ಕೊನೆಗೆ ಕೋತಿ ಅಂತ ಕರೆದ್ರು, ಕೋತಿ. ಹಂದಿ ಅಂತ ಕರೆದ್ರು. ಹಂದಿ ಅನ್ಸ್ಕೊಳ್ತೀರಿ ನೀವೆಲ್ಲ? ನಾಯಿ ಅನ್ಸ್ಕೊಳ್ತೀರಿ ನೀವೆಲ್ಲ? ಅನ್ಸ್ಕೋಬಾರ್ದಲ್ಲ? ಅಂದ್ರೆ ನಿಮ್ಮನ್ನು ನೀವು ತಿಳಿಯಕ್ಕೆ ಪ್ರಯತ್ನ ಮಾಡಿ ಹೇಳಿದ್ರೆ ಹಂದಿ, ಕೇರಿಯಲ್ಲಿ ಹಂದಿ ಇದ್ದ ಹಾಗೆ ಅಂತ ಹೇಳಿದ್ರು. ಕೇರಿಯಲ್ಲಿ ಹಂದಿ ಇದ್ರೆ ಸುತ್ತಿತ್ತಲ್ಲ, ಹಂದಿ ಹಾಕಿ ಹೋಗ್ತಿದೆ, ನಾಯಿ ಆಗ್ಬೇಕಾ? ಕತ್ತೆ ಆಗ್ಬೇಕಾ? ಮನುಷ್ಯ ಏನಾದರೂ ಆಗ ಮೊದಲು ನೀ ಮಾನವನಾಗು, ಏನಾರ ಆಗ ನೀ ಮೊದಲು ಮಾನವನಾಗು ಅನ್ನುವಂಥ ತತ್ವವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಬಂದೆ. ಮಹಾದೇವಿ, ಅಕ್ಕ ಮಹಾದೇವಿ ಹೇಳ್ತಾಳೆ, ನಾ ಹೇಳಿದ ಎಷ್ಟು ಜನ್ಮ? 84 ಜನ್ಮ ಸುತ್ತಿ ಬಂದೇವಂತ. 84 ಲಕ್ಷ ಜೀವರಾಶಿ ಇದೆ ಪರಮಾತ್ಮ. 21 ಲಕ್ಷ ಅಂಡಜ, 21 ಲಕ್ಷ ಜಲಜ, 21 ಲಕ್ಷ ಸ್ವೇದಜ, 21 ಲಕ್ಷ ಉದ್ವೀಜ. ಕತ್ತೆಯಿಂದ ಹುಟ್ಟಿರ್ತಕ್ಕಂಥದ್ದು, ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಗಿಡ ಮರಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹೀಗೆ 21 ಲಕ್ಷಗಳ ಸೇರಿ 84 ಲಕ್ಷ ಜೀವರಾಶಿ ಐತಲ್ಲ. ಈ 84 ಲಕ್ಷದಲ್ಲಿ ಇದು ಕೊನೆಯ ಮನುಷ್ಯ ಜನ್ಮ ಶ್ರೇಷ್ಠವಾಗಿರುವಂಥದ್ದು, ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು. ಇಷ್ಟೆಲ್ಲವನ್ನು ಹೇಳಿದ್ರು ಕೂಡ ಮತ್ತೆ ನಾವು ಅದರ ಕಸರಾಗಿ ಬೀಳಕ್ಕೆ ಹೋಗ್ತಾ ಇದ್ದೇವೆ. ಎದ್ರ ಬೀಳ್ತೇವೆ? ಎಷ್ಟು ಜನ ಮಹಾತ್ಮರು ಬಂದರು, ಎಷ್ಟು ಜನ ಸಂತರು ಬಂದರು, ಎಷ್ಟು ಜನ ದಾಸರು ಬಂದರು, ಎಷ್ಟು ಜನ ಸ್ವಾಮಿಗಳು ಬಂದರು. ಹೇಳಿದ್ರು ಮತ್ತೆ ನಮ್ಮ ಕತೆ ಅದೇ ಕತೆ. ಕೆಸರಾಗಿ ಸಂಸಾರ ಕೆಸರಾಗಿ ಬಿದ್ದು ಒದ್ದಾಡಿ ಹೋದ್ರು. ಸಂಸಾರವನ್ನು ಸರಳವನ್ನಾಗಿ ಮಾಡ್ಕೋಬೇಕಾಗಿತ್ತಂದ್ರೆ, ಸಂಸಾರ ಸರಳವಾಗಿ ಮಾಡ್ಕೋಬೇಕಾಗಿತ್ತಂದ್ರೆ ಒಳಗಿರ್ತಕ್ಕಂಥ ಸಂಸಾರದಲ್ಲಿ ಸೊನ್ನೆ ಐತಲ್ಲ, ಸಸಾರ ಆಗ್ತದೆ. ಸಸಾರ ಅಂದ್ರೆ ಸರಳ. ಸಂಸಾರ ಕನ್ನಡ ಪದ ಗೊತ್ತಲ್ಲ, ಇಲ್ಲಂತಂದ್ರೆ ಮರಾಠಿ ಪದದಲ್ಲಿ ಸೊನ್ನೆ ಇರ್ತೈತಿ, ಟಿಮ್. ಆ ಟಿಮ್ ತೆಗೆದು ಬಿಡಬೇಕು. ಸಂಸಾರದಲ್ಲಿ ಟಿಮ್ ಅದ, ಸರದಲ್ಲಿ ಟಿಮ್ ಅಂತೈತಿ, ಅದು ಸೊನ್ನೆ ತೆಗಿಬೇಕು. ತೆಗೆದಾಗ ಅದು ಸಸಾರ ಆಗ್ತದೆ. ಸಸಾರ ಅಂದ್ರೆ ಸರಳ ಅಂತ. ಹಾಗೆ ಇಲ್ಲಿ ಸಸಾರ ಮಾಡಲಿಕ್ಕೆ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ದಾಸಿಮಯ್ಯ, ಸಿದ್ದಾರೂಢ, ರೇವಣಸಿದ್ಧ, ಶಿವಲಿಂಗ, ಎಷ್ಟು ಜನರೆಲ್ಲ ಬಂದು ಹೋಗಿದ್ದಾರೆ. ಎಲ್ಲರೂ ಬಂದು ಹೋದರು. ಆದರೆ ನಾವು ಇಲ್ಲೇ ಹೋಗಿ ಅದಕ್ಕೆ ಮಹಾದೇವಿ ಲಿಂಗದ ಮುಂದೆ ಕುತ್ಕೊಂಡು, ಲಿಂಗದೇವನ ಮುಂದೆ ಕುತ್ಕೊಂಡು, ಹೇ ಚನ್ನಮಲ್ಲಿಕಾರ್ಜುನ, ನಾ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಬಂದಿನಿ. ಹಿಂದೆ ಏನಾದ್ರೂ ಆಯ್ತು, ಅದಾಗಲಿ, ಮುಂದೆ ನೀವು ಕರುಣಿಸು ಹೇಳ್ತಾಳೆ ಲಿಂಗದೇವನಿಗೆ.
ಒಂದ್ ದಿವಸ ಆದ್ರೆ ನಾವು ಜಗಲಿ ಮುಂದೆ ಕುತ್ಕೊಂಡು ಭಾವನೆ ತುಂಬಿ ಯಾವ ದೇವರಿಗೆ ಅಂತ ಮಾಡಬೇಕು ನಮಗೂ ಸಮಸ್ಯೆ ಆಗಿರ್ತೈತಿ. ನಮ್ಮ ಮನೆ ತುಂಬ ಜಗಲಿನ ತುಂಬ ದೇವರಲ್ಲ, ಅಂಬಾಬಾಯಿ ಅದಲ್ಲ, ಬಸವಣ್ಣ ಅದಲ್ಲ, ಗತ್ತರಿಗೆ ಭಾಗ್ಯ ಅಂತಿದ್ರೆ ಯಾವ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ಸಮಸ್ಯೆ ಆಗ್ತದೆ ನಮಗೆ. ಆದ್ರೆ ಎಲ್ಲರಲ್ಲಿ ಒಂದೇ ದೇವರು ಕಾಣಬೇಕು. ದೇವರೊಬ್ಬ ನಾಮ ಹಲವೊಂದಾಗೆ ಮಾಡಿ ದೇವ್ರ ಪೂಜೆ ಮಾಡಿ, ನೂರಾರು ದೇವ್ರ ಪೂಜೆ ಮಾಡಿ ಬೇಡಲ್ಲ, ಏಕತ್ವ ಭಾವನೆ ಬರಕ್ಕೆ ಪ್ರಯತ್ನ ಮಾಡಬೇಕು. ಹಾಗಿಲ್ಲಿ ಆ ದೇವರ ಮುಂದೆ ಕುತ್ಕೊಂಡು ಪೂಜೆ ಮಾಡಿದ ಮೇಲೆ ಒಂದು ಸ್ವಲ್ಪ ಕುತ್ಕೊಂಡು ಹೇ ದೇವ, ಹೇ ಪರಮಾತ್ಮ, ನಿಮ್ಮ ಮನೆ ದೇವರು ನೀವು ನೆನೆಸ್ಕೊಂಡು ಇನ್ನು ಯಾವಾಗ ಉದ್ಧಾರ ಮಾಡಿದ್ದೀವಿ ನನ್ನನ್ನು, ಯಾವಾಗ ಉದ್ಧಾರ ಮಾಡಿದ್ದೆ ಈಗೆಲ್ಲ ಚೌರವಂಶಿ ಜನ್ಮದಲ್ಲಿ ನಿಮ್ಗೆ ಹೇಳ್ತೀನಿ. ಏ ಮಗ, ನಾಯಿ ಸಂಬಂಧ ಹೆಂಗ್ ಮಾಡ್ತೀವಿ ಗೊತ್ತಾನು? ಬೇಕಾದ್ರೆ ನೀನೇ ಮಾಡಿ ನಾ ಯಾಕೆ ಮಾಡಲಿ ಅಂತ. ಹಾಗೆ ಈಗ ಯಾರಿಗಾದ್ರೂ ಕೇಳಿದ್ರೆ ಮಕ್ಕಳಿಗೆ ನಾಯಿ ಹೆಂಗ್ ಮಾಡ್ತದ, ಬೆಟ್ ಹೆಂಗ್ ಮಾಡ್ತದ, ಕಾಗಿ ಹೆಂಗ ಮಾಡ್ತದ ಅಂತ ಕೇಳಿದ್ರೆ ಹೇಳ್ತಾರ, ಎಲ್ಲವನ್ನ ಹೇಳ್ತಾರ. ಯಾಕಂದ್ರೆ ಈ ಜನ್ಮಗಳನ್ನ ಪಡೆದು ಬಂದಿದ್ದಕ್ಕಾಗಿ ಅದು ಸಂಸ್ಕಾರ ವಾಸನೆ ವಿಷಯವನ್ನು ಉಳಿದಿರ್ತಕ್ಕಲ್ಲ, ಅದಕ್ಕೆ ಮಕ್ಕಳು ಹೇಳ್ತಾರೆ. ಹಾಗೆ ಶ್ರೇಷ್ಠವಾಗಿರ್ತಕ್ಕಂಥ ಈ ಜನ್ಮ ಬಂದಿದ್ದೆಲ್ಲ ಇದು ನೋಡಿ ಹೇಳ್ತೀನಿ. ಆಗೋಗಿರ್ತಕ್ಕಂಥ ಘಟನೆಯನ್ನು ನೆನಪಿಸ್ತೇನೆ. ಶಿಶುನಾಳ ಶರೀಫನ ಗುರು ಯಾರು? ಯಾರ್ರಿ ನೀವಾದ್ರಿ? ಅವ್ರು ಕೇಳಿದ್ರೆ ದಿನ ಪುರಾಣ ಅವರು. ಶಿಶುನಾಳ ಶರೀಫನ ಗುರು ಗೋವಿಂದ ಭಟ್ರು. ಶಿಶುನಾಳ ಶರೀಫ ಇನ್ನು 7-8 ವರ್ಷ ಹುಡುಗ, ಸಣ್ಣ ಹುಡುಗ ದೇವಸ್ಥಾನ ಕೂತಾನ. ಗೋವಿಂದ ಭಟ್ರು ಹೊರಗಿಂದ ಹಿಂಗೆ ಬಂದ್ರು, ಹುಡುಗ ಕೂತಿದ್ದ ಒಂದ್ ಕಡೆ. ಗೋವಿಂದ ಭಟ್ರಿಗೆ ಹುಡುಗನ ಕಡೆ ಲಕ್ಷ್ಯ ಹೋಗ್ತದ, ಆ ಕಡೆ ಗಮನ ಹೋಗ್ತದ. ಅವನು ನೋಡಿ ಶರೀಫ್ ಗೋವಿಂದ ಭಟ್ರು ಅಂತಾರೆ, ಹುಡುಗ ಒಳ್ಳೆ ಮುಂದೆ ಸ್ವಂತ ಆಗ್ತಾನೆ, ಶರಣ ಆಗ್ತಾನೆ ಅಂತ. ಒಬ್ಬ ಶಿವಯೋಗಿ ಆಗ್ತಾನೆ ಅಂತ ಹತ್ತಿರಕ್ಕೆ ಬರ್ತಾನೆ. ಹತ್ತಿರಕ್ಕೆ ಬಂದು ಏನಪ್ಪ ನಿನ್ನ ಹೆಸರು ಅಂತ ಕೇಳ್ತಾನೆ. ಆ ಹುಡುಗ ಅಂತಾನೆ, ಸಣ್ಣ ಹುಡುಗ, ಇಷ್ಟೇ ವಯಸ್ಸಿನ ಹುಡುಗ, ಶರೀಫ, ನನ್ನ ಹೆಸರು ಶರೀಫ ಅಂತ. ಶರೀಫ ಅಂದ ಕೂಡಲೇ ಹಾಗಾದ್ರೆ ನಿನ್ನ ಹೆಸರು ಶರೀಫನು, ನಿನ್ನ ತಂದೆ ತಾಯಿಗಳು ಯಾರು ಅಂತ ಕೇಳ್ತಾರೆ ಗುರುಗಳು. ಗೋವಿಂದ ಭಟ್ರು ಸಣ್ಣ ಹುಡುಗ ಇದ್ದಾಗ. ಆಗ ಶರೀಫ್ ಅಂತಾನೆ, ಗುರುಗಳೇ ಯಾವ ಜನ್ಮದ ತಂದೆ ತಾಯಿಗಳ ಹೆಸರು ಹೇಳಲಿ ಅಂತ ಪ್ರಶ್ನೆ ಮಾಡ್ತಾನೆ. ಸಣ್ಣ ಹುಡುಗರು ಇನ್ನು ಆನಂದ ಆಗ್ತದೆ ಗೋವಿಂದ ಭಟ್ರಿಗೆ, ಎಂಥ ಮಾತು ಹೇಳದಲ್ಲ ಹುಡುಗ. ಆಗ ಗುರುಗಳಿಗೆ ಆನಂದವಾಗಿ ತಲೆ ಮೇಲೆ ಕೈ ಇಡ್ತಾರೆ. ತಲೆ ಮೇಲೆ ಕೈ ಇಟ್ಟಾಗ, ಹುಡುಗನ ತಲೆ ಮೇಲೆ ಕೈ ಇಟ್ಟಾಗ ವಿದ್ಯುತ್ ಸಂಚರಾಗಿ ಅವನಿಗೆ ಆನಂದ ಆಗ್ತದೆ ಬಾಲಕನಿಗೆ. ಆಗ ಕೈ ತೆಗೆದು ಕೇಳ್ತಾರೆ, ಈಗಾದ್ರೆ ಹೇಳಪ್ಪ ನಿನ್ನ ತಂದೆ ತಾಯಿಗಳು ಅಂತ ಕೇಳ್ತಾರೆ. ಮತ್ತೆ ಕೈ ತೆಗೆದ ಮೇಲೆ ಆಗ ಶರೀಫ್ ಹೇಳ್ತಾನೆ, ಸಣ್ಣ ಹುಡುಗ, ಶರೀಫ ನಿನಗೆ ಯಾರು ತಂದೆ ತಾಯಿನೋ ಅವನೇ ನನಗೆ ತಂದೆ ತಾಯಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಪರಮಾತ್ಮನ ತಂದೆ ತಾಯಿ ಆಗಿದ್ದು ನಮಗೂ ತಂದೆ ತಾಯಿ ಪರಮಾತ್ಮೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಜನ್ಮಗಳ ಸುಕೃತ ಪುಣ್ಯ ಎನ್ನುವಂತೆ ಇದೆಲ್ಲವನ್ನ ನಾವು ನೋಡ್ತಾ ಬರ್ತೇವೆ. ಮುಂದೆ ದಾಸಿಮಯ್ಯನವರ ಒಂದು ಜೀವನದ ಒಂದು ಘಟನೆಯನ್ನು ನಿಮಗೆ ನೆನಪಿಸ್ತೀನಿ. ಒಂದು ಹಾಡಿನ ನಂತರ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. सर्वप्रथम आज आद्य जगद्गुरु देवदास यांच्या ज्या ठिकाणी जयंती आहे त्याबद्दल या ठिकाणी विनम्र अभिवादन करतो. आज या कार्यक्रमाला उपस्थित असलेले आमचे प्रभागाचे नगरसेवक सारिकाताई खजुर्गीजी, तसेच आमचे दुसरे नगरसेविका अर्चनाताई वडणार, तसेच माझे सहकारी मित्र सुभाष खजुर्गीजी, वामने सर, या ठिकाणी उपस्थित असलेले आमचे अप्पाजी महाराज, दुसरे अप्पाजी महाराज, तसेच वादन या ठिकाणी करणारे सर्व या भागातील सर्व ज्येष्ठ नागरिक, मला गुरुजी साहेब असतील, शेखरी पाटील साहेब असतील, आमचे साहेब आहेत, अनेक लोक या ठिकाणी मला जे आशीर्वाद देऊन या ठिकाणी
आशीर्वाद या ठिकाणी आशीर्वाद देऊन मला या ठिकाणी निवडून दिला. सोलापूर शहरामध्ये सर्वात जास्त मतांनी माझं निवड या ठिकाणी झाली आणि सरांनी मला खरं माझं पहिलं सत्कार आज या ठिकाणी प्रभागामध्ये पहिला सत्कार या ठिकाणी संपूर्ण या ठिकाणी आभार व्यक्त करतो. कारण का आपल्या एक मेसेज आपला महाराष्ट्रापर्यंत हा मेसेज गेला की प्रभागामध्ये सर्वात जास्त लीड तुम्ही आम्हाला आशीर्वाद जोडून दिला आणि आपल्या सोलापूर शहराचे प्रश्न मार्गी लावण्यासाठी मला या ठिकाणी संधी मिळाली. कारण का प्रामाणिकपणे जर काम केलं तर आपल्याला ही संधी मिळू शकते हे आज आम्हाला तुम्ही दाखवून दिला. आज माझ्यासमोर भरपूर विषय होते. आज आपल्याला माहिती आहे अनेक वर्षापासून लिंगायत स्मशानभूमीची या ठिकाणी मागणी होती. शहरामध्ये 1986 पासून या ठिकाणी 5 एकर जागा त्या ठिकाणी मागत होते. कोडगी अप्परू महाराज असतील तसेच आपले सिद्धेश्वर देवस्थान पंच कमिटी असेल तर माझ्या पहिल्या सभेमध्ये आज आपण या ठिकाणी 2.5 एकर जागा सिद्धेश्वर देवस्थान यांना अक्कलकोट रोडला जी जागा आहे त्यातली 2.5 एकर जागा आपण या ठिकाणी मंजुरी दिली आणि अप्परू महाराज हे आपल्या ओळखीचे असेल तसंच आमचे कारादी साहेब असतील सिद्धेश्वर देवस्थानचे त्यांनी मला विशेष कौतुक करून या ठिकाणी माझा सत्कार केलं आणि मला खरोखरच अजून शहरासाठी असेल आपल्या प्रभागासाठी भरपूर काम करायचे. आपल्याला माहिती आहे हे रोड असतील लाईट असतील हे सगळे आता या ठिकाणी सुखसुविधा आपल्याला झालेले आहेत आणि माझे सोबत जे सहकारी आहेत ते हे सर्वजण आता करणार. कारण का उद्याच्या 31 मार्च मध्ये आम्हाला सोलापूर शहराचं बजेट या ठिकाणी मांडायचं आहे. तर आपल्या प्रभागासाठी आपल्याला या ठिकाणी अजून काय जास्तीचं काय करता येईल या ठिकाणी मी प्रामाणिकपणे त्या ठिकाणी प्रयत्न करत आहे. आपल्याला बगीचा असेल आणि हॉस्पिटल असेल एक चांगलं हॉस्पिटल मी या ठिकाणी महानगरपालिकेच्या वतीने आपले एमआयडीसी चे 3-4 ठिकाणी ओपन स्पेस आहे त्या ओपन स्पेसला आपलं या ठिकाणी आयडीएच हॉस्पिटल आपल्याला या ठिकाणी कसं होता येईल या ठिकाणी माझा एक प्रामाणिक प्रयत्न राहील. कारण का आज उद्या निधीची तरतूद त्या ठिकाणी मीच करणार आहे आणि एक बगीचा आपल्या सर्व ज्येष्ठ नागरिक आहेत त्यांना फिरण्यासाठी बगीचा आणि हॉस्पिटल ते हॉस्पिटलमध्ये सुखसुविधा असं असलं पाहिजे की प्रसूतीगृह पण त्या ठिकाणी असलं पाहिजे. कारण का आपले बरेचसे लेडीज असेल आज तुम्ही आपण बाहेर जाता आज डफरीन हॉस्पिटल असेल सोलापूरमध्ये तिथं फ्री मध्ये डिलिव्हरी होती आणि आपण बाहेर जातो आणि आपल्याला 70,000 80,000 50,000 असा खर्च येतो. तर हे खर्च टाळण्यासाठी जे माझे आपल्या प्रभागातील जे काही लोक असतील त्यांना एक उत्तम सेवा या ठिकाणी आपल्याला मिळाली पाहिजे म्हणून एमआयडीसी जे काही ओपन स्पेस आहेत त्या ठिकाणी 10,000 ते 15,000 स्क्वेअर फुटामध्ये अतिशय चांगल्या पद्धतीचं आपण हॉस्पिटल या ठिकाणी आपण तयार करणार आहोत आणि ह्याला मंजुरी परवाच्या 20 तारखेच्या बोर्डामध्ये मी दिलेली आहे. फक्त आता 31 तारखेच्या बोर्डामध्ये त्याला पैशाची तरतूद करायची आणि ते पैशाची तरतूद देखील आपण या ठिकाणी करायचं नियोजन आखलेलं आहे. मला वाटते 4 ते 5 महिन्यामध्ये त्या ठिकाणी जागेवर काम देखील चालू होणार आहे. तर मला सर्वांचे या ठिकाणी मला आशीर्वाद मिळाला. मला तुमचं धन्यवाद मानायचा आहे. कारण का तुमच्यामुळेच मी या ठिकाणी आज महापौर पदावर बसू शकलो. माझ्या या लोकांमुळे या ठिकाणी महापौर पद मला या ठिकाणी मिळालेलं आहे आणि मी तुमचं ऋण कधीही विसरणार नाही. कारण का तुमचं 2007 पासून मला या ठिकाणी आशीर्वाद वयाच्या 21व्या वर्षापासून मला या ठिकाणी आशीर्वाद आहेत. स्टँडिंग मला नगरसेवक केला स्टँडिंग चेअरमन झालो आता एवढं महापौर देखील झालो. तर महापौर हे जे पद आहे तर सोलापूर शहरातील 15 लाख ते 20 लाख लोकांचा मानाचा पद आहे. तर हा पद मला जो मिळालेला आहे त्यानंतर निश्चित सोलापूर शहरासाठी अनेक स्मार्ट सिटीच्या माध्यमातून कामं या ठिकाणी झालेले आहेत. आपल्या सोलापूर शहरातले बगीचे आहेत अजून हॉस्पिटल आहेत हे कशा अजून अद्ययावत करता येईल. सोलापूर शहरामध्ये आमचे जे काही 100 नगरसेवक आहेत त्यांना जास्तीचा निधी या ठिकाणी देऊन अजून आपल्या प्रभागासाठी काय अजून करता येईल हे आम्ही या ठिकाणी निश्चित प्रयत्न करणार आहोत. आपल्याला माहिती आहे पाण्याचं देखील या ठिकाणी आपल्याला अडचण आहे. पालकमंत्री साहेब या ठिकाणी 10 कोटी रुपये आपल्या प्रभागाला जाहीर केले. आता तुम्हाला वाटेल की 10 कोटी यांनी कुठं केले कुठं काय करणार आहे तर तसा विषय नाही आहे. आता जे जाहीर केलेला जो निधी आहे हे एप्रिल महिन्यामध्ये आम्ही सर्व प्रभाग आपल्याला फिरून अजून आपल्याला पाण्यामध्ये असेल पाण्यासाठी लाईटच्या समस्या आहेत पाण्याच्या समस्या आहेत इथं अजून आपल्याला जास्त काय काम करता येईल. अंतर्गत झालेले रस्ते आपल्याला जवळपास 6-7 वर्ष होऊन गेले
आता ते रस्ते थोडेसे डागडुजी करण्याचे गरजेचं आहे. अंतर्गत रस्ते असेल, लाईटची व्यवस्था असेल, एक चांगलं मॉडेल आपलं प्रभाग दिसलं पाहिजे, व्हायला पाहिजे. अशा पद्धतीने मी माझा करायचा प्रयत्न असणार आहे. आणि निश्चित सोलापूर शहर देखील या ठिकाणी आज तुम्हाला माहिती आहे बसवेश्वर महाराजांच्या पुतळ्यासाठी देखील मी 25 लाख रुपये जाहीर केले. तसेच लिंगायत भवनसाठी जे आपल्या भवानी पेठ मध्ये त्या ठिकाणी 25 लाख रुपये जाहीर केलो. आपल्या सिद्धरूढ मठाला देखील या ठिकाणी 25 लाखाचा आपण या ठिकाणी निधी या ठिकाणी मी दिलेला आहे. तसेच आपल्या या आता या संस्थेसाठी देखील आपल्याला वरच्या मजल्यासाठी सरांनी आता सांगितले की तुम्ही आला तर काहीतरी हे करू. निश्चित आपण अजून एक 25 लाख रुपये निधी आपण या ठिकाणी आपल्याला काय ना काय चांगलं व्हायला पाहिजे. शेवटी संस्था ही चांगली राहिली पाहिजे, व्यवस्थित आपल्या लोकांचं चांगलं कल्याण झालं पाहिजे. अशा पद्धतीने माझं एक प्रामाणिकपणे काम करायची इच्छा आहे. आणि निश्चित हे ठिकाणी आपण 25 लाख आणल्यानंतर वरचं देखील या ठिकाणी मजला होईल. आणि अजून एकदा माझं मान सन्मान केला त्याबद्दल मला भरपूर बोलायचं आहे. पण बोलणं कमी काम करून दाखवून मग नंतर बोलणं अशा पद्धतीचं माझं या ठिकाणी थोडंसं काम आहे. कारण का तुम्ही मला पूर्वीपासून ओळखता, मला काय हे नवीन नाही आहे. आणि एवढं सांगू इच्छितो की माझ्यावर जबाबदारी खूप मोठी आहे, शहराची जबाबदारी आहे. आणि ते पेलण्यास तुम्ही मला आशीर्वाद दिला, मी त्या ठिकाणी काम करत आहे. काही ठिकाणी थोडंसं इथे येताना कारण का प्रत्येक ठिकाणी जावं लागणार आहे. आज जवळपास शहराच्या मी प्रत्येक कानाकोपऱ्याचा या ठिकाणी पोहोचून सगळा अभ्यास केलेला आहे. आणि तोच अभ्यास आता सभागृहासमोर या ठिकाणी आता 30 तारखेला या ठिकाणी मांडणार आहे. ना आपल्या प्रभागासाठी अजून जास्तीचा निधी आता 10 कोटी तर मिळालेले आहेत, अजून जास्तीचा निधी काय ओढून आणता येईल या ठिकाणी मी प्रयत्न करायला लागलो. हॉस्पिटल असेल, गारमेंटच्या बाबतीत असेल, त्या ठिकाणी देखील माझं पाठपुरावा चालू आहे. आणि हॉस्पिटल आणि बगीचा हे तर आता ठराव मंजूर झाले, पण त्याला फक्त निधीची तरतूद आहे आता मी करायला लागलो. असंच आशीर्वाद तुमचा मला वेळोवेळी मिळू द्या. मला बोलण्याचं खूप आहे, पण आता मला शब्द सूचनेत असं मला सांगायचं आहे. आणि निश्चित तुमच्या विश्वासाला या ठिकाणी तडा न जाऊ देता अजून जास्तीचं काम, जोमानी काम, आपल्या प्रभागाचं नाव उज्ज्वल झालं पाहिजे. तुम्हाला माहिती आहे नीलमनगर असेल, त्याच्या बाजूचं आता कर्णिकनगर, एकता नगर असेल, तिकडचे लोक देखील आपल्या या भागात आता नाव घेऊ लागलेले आहेत. कारण का आपल्या प्रभागामध्ये सुख सुविधा एवढे चांगले झालेले आहेत. आणि जे काही कुठे राहिलेले असेल ते देखील आपण या ठिकाणी करायचा प्रयत्न करणार आहोत. असंच तुमचा आशीर्वाद प्रेम माझ्यावर राहू द्या. एवढंच मी 2 शब्द बोलतो. कारण का महाराजांच्या या ठिकाणी प्रवचन आहे आणि माझं मान सन्मान सत्कार केला त्याबद्दल सरांचा आणि माझ्या या आपल्या देवदास ट्रस्टचा या ठिकाणी मी आभार व्यक्त करतो आणि मनापासून धन्यवाद देतो. थांबतो. जय हिंद, जय महाराष्ट्र. सर गुरु पेटी आते हैं. धन्यवाद. या ठिकाणी आमच्या विनंतीस मान देऊन या ठिकाणी वेळात वेळ काढून आले त्याबद्दल माननीय महापौरांचं मी या ठिकाणी खूप खूप पाठवू. सांबदे नमः पार्वते आद्य जगत गुरु देवदास महाराज की जय. सद्गुरु रेवणसिद्ध शिवशरण स्वामी महाराज की जय. सद्गुरु सिद्धार्थ स्वामी महाराज की जय. सद्गुरु गुरुनाथ स्वामी महाराज की जय. सद्गुरु शरण सिद्धेश्वर महाराज की जय. सद्गुरु रामलिंग शिवशरण स्वामी महाराज की जय. सद्गुरु चित्त रेवणसिद्ध शिवशरण स्वामी महाराज सद्गुरु परमेश्वर महाराज की मी ಅದಕ್ಕೆ ನೋಡಿದ್ದೀನಿ ನಂದು ಹುಡುಗಿ ಒಂದು ಪಾಯಿಂಟ್ ಕಮ್ಮಿ ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನು ನಡೆದುಕೊಂಡು ಬರ್ತಾ ಇದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಗಣ್ಯಮಾನ್ಯ ವ್ಯಕ್ತಿಗಳು
ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸತ್ಕಾರವನ್ನು ಮಾಡಿದ್ದಾರೆ. ನಾವು ಟಾಟಾ ಮಾಡುತ್ತೇವೆ. ಬಾಯ್ ಹೋಗ್ಬಾರಿ ಜಾವನಿ ಇಂಥ ಹೇಳ್ಬೇಕು ಮತ್ತೆ ಬೇರೆ ಹೇಳಿದ್ರೆ ಈ ಥರ ಹಿಂಗ ಪ್ರವಚನ ನಡೀತು ಬಹಳ ಸುಂದರವಾಗಿ. ಏನ್ರಿ ಗಪ್ ಶಾಂತ್ ಪ್ರವಚನ ನಡೆದಿತ್ತು. ಏನು ಒಬ್ಬರ ಹಂತನ ಒಬ್ಬರ ಅತಿಥಿಗಳು ಸ್ವಾಮೀಜಿಯವರು ಎಲ್ಲ ಬಂದು ಪ್ರವಚನ ನಡೆದಿತ್ತು. ಟೈಮ್ 11 ಸಮೀಪ ಬಂದಿತ್ತು. 11 ಸಮೀಪ ಬಂದಿತ್ತು. ಮತ್ತು 11 ನಮ್ದು ಟೈಮ್ ಹೇಳ ರೆಸ್ಟ್ ಮಾಡೋ ಟೈಮ್, ಆಸೆ ಕಾಲು ಚಾಚೋ ಟೈಮ್. ಹಿಂಗೆ ಎಲ್ಲರೂ ಕೂತಿದ್ರು. ಕೆಲವು ಕೂತಿಲ್ಲ ಮಂಗಳ ಅಜ್ಜಿಗಳು ಹಿಂದಿಂದೆಲ್ಲ ಮತ್ತು ಬೇರೆ ಕಡೆ ಅವರೆಲ್ಲ ಅಲ್ಲೇ ಗಾಡಿಗೆ ನಿದ್ದೆ ಬಂದು ನಿದ್ದೆ ಮಾಡಕ್ಕೆ ಶುರು ಮಾಡಿದ್ರು. ಕುತ್ಕೊಂಡು ನಿದ್ದೆ ಮಾಡಕ್ಕೆ ಶುರು ಮಾಡಿದ್ರು. ಕುತ್ಕೊಂಡು ನಿದ್ದೆ ಮಾಡಿದ್ರು ಪರಮೇಶ್ವರ ಸಾಮಾನ್ಯ ಬಾಯಿ ತೆಗಿತದ. ಕುತ್ಕೊಂಡು ನಿದ್ದೆ ಯಾರು ಮಾಡ್ತಾರೆ ಬಾಯಿ ತೆಗಿತದ. ಅದು ಮಲ್ಕೊಂಡ್ರೆ ಬಾಯಿ ತೆಗಿಂಗಿಲ್ಲ. ಆಗ ಅಜ್ಜಿ ಒಂದು ಕೂತಿತ್ತು. ಹಂಗೆ ಕುತ್ಕೊಂಡು ಎಲ್ಲರೂ ಬಂದಿದ್ರು. ಹಾಗೆ ಎಲ್ಲರೂ ಬಂದಿದ್ದಾರೆ. ಬೀಗರು, ನೆಂಟರು, ಸಂಬಂಧಿಕರು ಎಲ್ಲ ಬಂದಿದ್ದಾರಲ್ಲ. ಸೊಸಿ ಅಂತ ಅತ್ತಿ ಪುರಾಣ ಪ್ರವಚನ ನಡೆದೈತಿ. ಹೋಗ ಸಲಗರದವ್ರು ಬಂದಾರಂತ, ಮತ್ತು ಮೈಂದರಿ ಅಪ್ಪಗಳು ಅದಾರ, ಮತ್ತು ಬೇರೆ ಬೇರೆ ಎಲ್ಲ ಸ್ವಾಮಿಗಳು ಬರ್ತಾರೆ, ಅತಿಥಿ ಮೋಹನವ್ರು ಬರ್ತಾರೆ. ಅವ್ರು ಕೇಳ್ಕೊಂಡು ಬರ್ರಿ ಅಂತ ಸೊಸಿ ಆ ಮಗನಿಗೆ ಕೊಟ್ಟು ಅತ್ತಿ ಕಳಿಸೋದು. ವಯಸ್ಸಾಗಿದ್ದ ಅತ್ತಿ ಎಲ್ಲರಿಗೆ ಎಲ್ಲಿ ಎಬ್ಸೋದಂತ ಲಾಸ್ಟಲ್ಲಿ ಬಾಕಿ ಹತ್ತಿ ಕುತ್ಕೊಂಡ್ರು. ಕೂತ್ಕೊಂಡು ಹಂಗೆ ಒಬ್ಬರಾದ್ಮೇಲೆ ಒಬ್ಬರು ಆದ್ಮೇಲೆ ಹಂಗೆ ಚಾಲು ಆಯಿತು. ಪುರಾಣ ಪ್ರವಚನ ಹೇಳಕ್ ಶುರು ಮಾಡಿದ್ರು. ನಿದ್ದೆ ಬರಕ್ ಶುರು ಆಯ್ತು. 12 ಗಂಟೆ ಆಗಿ ನಿದ್ದೆ ಬರ್ತದೆ. ಆಗ ಏನಾಯ್ತು ಅಂತ ಈಗ ಅದಕ್ಕಿಲ್ಲಿ ಬಾಡಿಯಲ್ಲಿ ಪಕ್ಕಕ್ಕೆ ಅಲ್ಲಿ ಬರೀ ಇಲಿಗಳು ಅಲ್ಲಿ ಹಾಕ್ತವ್ರು. ಅಲ್ಲಿ ಒಂದು ಇಲಿ ಮನೆ ಮಾಡ್ಕೊಂಡಿತ್ತು ತಮ್ಮ. ಇಲಿ ಮನೆ ಮಾಡ್ಕೊಂಡಿತ್ತು. ಮರಿ ತಪ್ಪಿಸ್ಕೊಂಡು ಹೊರಗೆ ಬಂದಿತ್ತು. ಪ್ರವಚನ ಕೇಳಕ್ಕೆ ಮನೆ ಹೋಗಕ್ಕೆ ದಾರಿ ಸಿಗ್ಲಿಲ್ಲ. ಹಂಗ ಹಿಂಗ ಅಡ್ಡಾಡಿ ಬಾಯಿ ತೆಗೆದು ಅಜ್ಜಿ ಮಲ್ಕೊಂಡ್ಬಿಟ್ಟು ಹಿಂಗ ಮೈ ಮೇಲೆ ಏರಿ ಬಾಯಾಗ ಹೋಯ್ತದ. ಮಂದಿ ಮನೆ ಯಾಕೆ ಬಾಯಾಗ ಹೋಯ್ತು ಅಂತ ಕೇಳಿದ್ರೆ ಆಕಿ ಹಗಲತ್ನಾಗ ಬ್ಯಾಟ್ರಿ ಹಿಡಿದು ಒಂದು ಹಲ್ಲು ಇದ್ದಿದ್ರಿ. ಹಂಗ ಮನೆ ಆಗಿತ್ತದು ಅಂತ ಮನೆ ಇವತ್ತು ಸುಮ್ ಕೂಡ್ಬೇಕಲ್ಲ. ಒಬ್ಬ ಹುಡುಗಿ ಇತ್ತಲ್ಲ, ಮಗು ಒಂದು ಹೆಣ್ಣು ಹುಡುಗಿ ಇತ್ತು. ಅದಂತದ ಅಜ್ಜಿ ಬಾಯಿಗೆ ಹೋಯ್ತು. ಪಾಪ ಹಾಗೆ ಈ ಸಮೇತ ಕೂಸಿ ಸಮೇತ ಎತ್ಕೊಂಡ್ಬಿಟ್ರಂತೆ ಹುಡುಗರು. ನಮ್ದು ಹುಡುಗರು ಎತ್ಕೊಂಡ್ರೆ ಡಾಕ್ಟರ್ ಕಡೆ ಹೋದ್ರಂತ. ಡಾಕ್ಟರ್ ಹೋಗಿ ಡಾಕ್ಟರ್ ಹೇಳ್ರಿ, ಅವ್ನು ಮನ್ಕೊಂಡಿದ್ದ, ಇಂಜೆಕ್ಷನ್ ಮಾಡಿ ಸುಸ್ತಾಗಿ ಮನ್ಕೊಂಡಿದ್ದ. ಹೇಳ್ರಿ ಡಾಕ್ಟರ್, ನಮ್ಮ ಅಜ್ಜಿ ಬಾಯಿಗೆ ಇಲಿ ಹೋಗೈತಿ. ಅವನ್ ಡಾಕ್ಟರ್ ಅಂತ ನಿಂತಿಗಂದಾಗ ಅಡ್ಡ ಮಾಡ್ತಾರೆ. ಇಂಗ್ಲೀಷ್ ಅಂದ್ರೆ ಯಾರು ಇಲ್ಲಿ ಹೋಗಿ ಅಂದ್ರೆ ಬೆಕ್ ಮಾಡಿ ತಾನೇ ಬರ್ತದೆ. ಈಗ ಆಗೋದು ಇಲಿನೂ ಹೋಗ್ಬಾರ್ದು, ಬೆಕ್ಕು ಹೋಗ್ಬಾರ್ದು. ಬೆಕ್ಕು ಹೋಯ್ತಾ ಮತ್ತೆ ನಾಯಿ ಬಿಡಬೇಕಾಗ್ತದ. ಇದಕ್ಕೋಸ್ಕರ ನಮ್ಮ ಟೈಮನ್ನ ನಾನು ಮುಗಿತು. ನನ್ನ ಟೈಮ್ ತೊಟ್ಟಿಲ ನಿಲವದ. ತೊಟ್ಟಿಲ ದೇವರ ದಾಸಿಮಯ್ಯನವರು ಆಡಿದಂಥ ತೊಟ್ಟಿಲ. ಎಲ್ಲ ತಾಯಿಯಿಂದ ತೂಗಿರ್ತಕ್ಕಂಥ ತೊಟ್ಟಿಲ. ತೊಟ್ಟಿಲ ತೂಗುವುದನ್ನ ನಾವೆಲ್ಲ ನೋಡಿದ್ದೇವೆ. ಯಾವ ರೀತಿಯಾಗಿ ಸದ್ಗುರುವಿನ ತೊಟ್ಟಿಲವನ್ನ ತೂಗಿರೋ ಸದ್ಗುರುವಿನ ತೂಗಿರೋ ಅಂತ ಹೇಳಿದಾರಲ್ಲ, ಅಂಥ ತೊಟ್ಟಿಲವನ್ನು ನಾವು ನಮ್ಮ ಮನೆಯೊಳಗೆ ಇಟ್ಟಿದ್ದೇ ಆದರೆ ಯಾವಾಗಲೂ ನಮ್ಮ ಸಂಸಾರದ ಆನಂದದ ಸಾಗರದಲ್ಲಿ ನಾವೆಲ್ಲ ತೂಗ್ತಾ ಇರ್ತೀವಿ. ಸಂಪತ್ತು, ಆನಂದ, ವಿದ್ಯೆ ಎಲ್ಲ ಬರುವಂತಾಗ್ತದೆ. ಆ ತೊಟ್ಟಿಲವನ್ನು ಇವತ್ತೆಲ್ಲ ನಮ್ಮ ಮೊದಲು ಹೇಳಿದಾಗೆ ಅವ್ರು ದೊಡ್ಡ ತರಬೇಕಾಗಿತ್ತು. ದೊಡ್ಡದಿದ್ರು ಪರವಾಗಿಲ್ಲ, ಸಣ್ಣದು ಇರಲಿ ಅದಕ್ಕೋಸ್ಕರ ತಂದಿದ್ದಾರೆ. ಅದಕ್ಕೆ ಬೆಲೆ ಕಟ್ಟುವಂಥದ್ದು ಈಗ ಭಕ್ತಿ ಬೆಲೆ ಕಟ್ತಿರೋ ನೀವೆಲ್ಲ. ಯಾರು ಹೆಚ್ಚದಕ್ಕೆ ಬೆಲೆಯನ್ನು ಕಟ್ತಿರೋ ಅವ್ರಿಗೆ ಅದು ಸಿಗ್ತದೆ. ಅದಕ್ಕಾಗಿ ಆ ನಿಲವನ್ನು ನಾನು ಈ ಮೊದಲು ಹೇಳಿಬಿಟ್ಟಿದ್ದೀನಿ ಎಷ್ಟು ರೇಟ್ ಅದಂತೇಳಿ. 1,96,000 ರೂಪಾಯಿ ಅದಕ್ಕೆ. ಎಷ್ಟು? 1,00,00
ಚೌಡಣ್ಣವರು ಸರ್ ಚಾಣು ಹಾಂ ನಾನು ಬರ 1,96,000 ಅದರ ಬೆಲೆ ಇದೆ. ಆ ಬೆಲೆಯನ್ನು ನೀವು ಎಷ್ಟಕ್ಕೆ ತಗೊಳಕ್ಕೆ ನಿಮ್ಮ ಭಕ್ತಿ ಎಷ್ಟಿದೆ ಅಷ್ಟು ಕಟ್ಟಬಹುದು ಹೇಳ್ಬೋದು. ಅದಕ್ಕೆ ಗುರುಗಳು ಆಶೀರ್ವಚನ ಮಾಡ್ತಾರೆ. ಆಶೀರ್ವಚನ ನಂತರ ಅದು ತೊಟ್ಟಿಲಕ್ಕೆ ಎಲ್ಲ ಹಿರಿಯರು ಬರ್ತಾರೆ, ಯುವಕ ಮಿತ್ರರು ಬರ್ತಾರೆ. ಆ ತೊಟ್ಟಿಲನ್ನು ನಿಲವು ಮಾಡುವ ಜೊತೆಗೆ ಅದರ ಭಕ್ತಿಯನ್ನು ಅರ್ಪಿಸಬೇಕು. ಜೊತೆಗೆ ನಾಳೆ ಸರಿಯಾಗಿ 10 ಗಂಟೆಗೆ ಪ್ರವಚನ. ನಾಳೆಗೆ ಬೆಳಿಗ್ಗೆ 10 ಗಂಟೆಗೆ ಪ್ರವಚನದ ಭಜನೆ ತಾಯಿಗಳು ಬರಬೇಕು. ಬೆಳಗ್ಗೆ ಬೇಗ 10 ಗಂಟೆಯಿಂದ 11 ಒಳಗೆ ಮುಗೀತದೆ. 1 ತಾಸು 2 ತಾಸು ದಿವಸ 10ರಿಂದ 12 ಒಳಗೆ ಮುಗೀತದೆ. ಮುಗಿದ ಮೇಲೆ ಪ್ರಸಾದ ಕಾಲ ಆಗ್ತದೆ. ಪ್ರಸಾದ ತಂದರೆ 4 ಗಂಟೆಗೆ 4-5 ಗಂಟೆವರೆಗೂ ಪ್ರಸಾದ ಇರ್ತದೆ. ಪ್ರಸಾದ ನಂತರ ಹಾಗೆ ಮತ್ತೆ ಕುಂಭ ಕಳಸ ಎಲ್ಲ ತಗೊಂಡು ಮತ್ತೆ ಮೆರವಣಿಗೆ ಶುರು ಆಗ್ತದೆ. ಅದರೊಟ್ಟಿಗೆ ನಾವೆಲ್ಲರೂ ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು, ಇದು ತೊಟ್ಟಿಲ ಕಾರ್ಯಕ್ರಮ ಅದರ ನಿಲವು ಮಾಡುವಂಥದ್ದು ಗುರುಗಳವರ ಆಶೀರ್ವಚನವನ್ನು ನಾವು ಕೇಳಿ ಮುಂದುವರಿಸೋಣ. ಈಗ ಸಮಯ 9:25. 10 ಗಂಟೆ ಒಳಗಾಗಿ ಮುಗಿತಾರೆ. ಏನು ಚಿಂತೆ ಮಾಡಬೇಡಿ, ಪೊಲೀಸರು ನಮ್ಮವರ ಅಧ್ಯಕ್ಷರು ನಮ್ಮವರ ಚಿಂತೆ ಇಲ್ಲ. ಸ್ವಲ್ಪ ಹೆಚ್ಚು ಮಾತ್ರ ನಡೀತದೆ. ನಿದ್ರೆ ಮಾಡಬೇಡ ಅಷ್ಟೇ, ಎಚ್ಚರಿಕೆ ಇರಿ. ಇಲ್ಲಿ ಹೋಗ್ತಾರೆ ಬಾಯಾಗ ಗುರುಗಳಿಗೆ ಮಾತಾಡ್ತಾರೆ. ತಗೋರು ತೊಟ್ಟಿಲ್ ತಗೋರು ಇವ್ರ ತರ ಅವರಲ್ಲ, ಇವ್ರು ಬೇಡಬೇಕೀಗ. ಎಲ್ಲಿ ಸಂಜೆ ಗೊಬ್ಬರ ಈಗ ವಿಚಾರ ಮಾಡಿ ಇನ್ನೊಂದು 100 ಹೋದ್ರೆ ನನಗೆ ಸಿಕ್ಕಿತ್ತು. ಇದು ಮಾತ್ರ ರಾತ್ರಿ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ನಿಂತು ಹತ್ತಾಗ ಹೀಗೆ विचार ಮಾಡಿ ಮಾತ್ರ ಟೈಮ್ ಬರಂಗಿಲ್ಲ. गेलेला वेळ परत कधी येणार नाही. 6,001 रुपये ದಾಸಿಮಯ್ಯವರು ಆಡಿದಂಥ 6,001 रुपये ಸಂತೋಷ ಬಂದಾಗ್ತದೆ. ಯಾವ ರೀತಿಯಾಗಿ ಇಲ್ಲದವರಿಗೆ ಮಕ್ಕಳಾಗಲಿ, ಮದುವೆ ಆಗದೇ ಇರ್ತಕ್ಕಂಥ टाइम ನೋಡಿ ವಿಚಾರ ಮಾಡಿ. 6,500 रुपये एक बार. ಯಾವ ನಗರ ಹೋಗ್ತದೆ ಅಷ್ಟೇ ನಗರಕ್ಕೆ ಮತ್ತೆ ಬೇರೆ ನಗರಕ್ಕೆ ಹೋಗಕ್ಕೆ ಬಿಡಬೇಡ್ರಿ. ಮತ್ತೆ ಯಾವ विचार कलावत नगर ಕದ್ರಿ ಹಾಂ ನಗರ ಬಿಟ್ಟು ಹೊಂಟು. ನೋಡ್ರದು 6,500 रुपये एक बार. ವಿಚಾರ ಮಾಡಿ. ಯಾರಿಗೆ ಮಕ್ಕಳು ಇರಲ್ಲ ಅವ್ರು ತೊಟ್ಟಲು ಈ ವರ್ಷ ಕಳೆದ ಬರಸ ನನಗೆ ತೊಟ್ಟಲು ಆಗ್ತದೆ. ಇದು ನನ್ನ ಆಶೀರ್ವಾದ ಸಾಕ್ಷಾತ್ ಗೌರ್ಮೆಂಟ್ ಆಶೀರ್ವಾದ. ಇದು ಮೇಲೆ ಮೇಲೆ ಬರಂಗಿಲ್ಲ, ಮೇಲೆ ಮೇಲೆ ಸಿಗಂಗಿಲ್ಲ. 6,500 रुपये 2 बार. 6,500 रुपये सुरेश नागवणे. 6,500 रुपये सुरेश नागवणे 2 बार. इना विचार ಮಾಡಿ. 6,500 रुपये 2.5 बार. ಇರಲಿ 6,500 रुपये 2.5 बार. ಯಾಕಂದ್ರೆ 2 ಆಯ್ತಂದ್ರೆ ಜರ ಸರಿ ಬರ್ತಿದ್ದ ಟೈಮ್. ಹಂಗೆ 9:15 ಆಯ್ತು ಅಂದ್ರೆ ನಾನು ಊಟ ಮಾಡ್ತದ್ರ. ಇಲ್ಲಿ 6,500 रुपये 3.25 बार. ನೋಡಿ 10 ಮಂದಿ ಜನ ಇಟ್ಟೆ ಎಲ್ಲ ಇಟ್ಟದಾಗೆ ಇರ್ತದ. 6,500 रुपये 3.25 बार. सुरेश नागवणे 6,500 रुपये 3 बार. ಸುರೇಶ್ ನಾಗವಣೆ ಇವರು ಒಳಗಡೆ ಬರಬೇಕು. ಅಪ್ಪಾಜಿಯವರು